ಕೊಡಬೇಕು, ಕೊಡುವುದರ ಮೂಲಕ ಜಗತ್ತನ್ನು ಬೆಳೆಸಬೇಕು. ಈ ಜಗತ್ತು ಉಳಿದುಕೊಂಡಿರೋದು ಯಾವುದರಿಂದ ಅಂದರೆ ಕೊಟ್ಟುಕೊಳ್ಳುವಿಕೆಯಿಂದ. ತನ್ನಲ್ಲಿರುವುದನ್ನು ಒಬ್ಬ ವ್ಯಕ್ತಿ ಇನ್ನೊಬ್ಬನಿಗೆ ಕೊಡುವುದರ ಮೂಲಕವೇ ಈ ಜಗತ್ತಿನ ಅಸ್ತಿತ್ವ ಮತ್ತು ವಿಕಾಸ. ಅದು ಅರಿವಿರಬಹುದು, ಅದು ಆನಂದ ಇರಬಹುದು, ಅದು ಪ್ರೀತಿ ಇರಬಹುದು, ಅದು ಹಣ ಇರಬಹುದು, ಅದು ವಸ್ತು ಇರಬಹುದು, ಅದು ಅವಕಾಶ ಇರಬಹುದು, ಅದು ಅಧಿಕಾರ ಇರಬಹುದು, ಅದು ಪದವಿ ಇರಬಹುದು, ಅದು ಪ್ರಶಸ್ತಿ ಇರಬಹುದು, ಏನೇ ಇರಬಹುದು. ಒಬ್ಬ ಇನ್ನೊಬ್ಬನಿಗೆ ಕೊಡ್ತಾ ಸಾಗಬೇಕು. ಹಾಗೆ ಕೊಡುವರ ಸಂಖ್ಯೆ ಹೆಚ್ಚಾದಷ್ಟು ಸೃಷ್ಟಿ ಬಹಳ ವ್ಯವಸ್ಥಿತವಾಗಿ ನಡೆಯುತ್ತೆ, ಸುಸಂಪನ್ನವಾಗಿರುತ್ತೆ, ಸಮೃದ್ಧವಾಗಿರುತ್ತೆ. ಆದರೆ ಕೊಡುವವರು ಕಡಿಮೆ ಅಂತ ಒಬ್ಬ ವಿವೇಕಿ ಬೇಸರ ಪಟ್ಕೊಳ್ತಾನೆ. ಶತೇಚು ಜಾಯತೆ ಶೂರಃ ಸಹಸ್ರೇಷು ಚ ಪಂಡಿತಃ ವಕ್ತಾ ದಶಸಹಸ್ರೇಷು ದಾತಾ ಭವತಿ ವಾ ನವ. 100 ಜನರಲ್ಲಿ ಒಬ್ಬ ಶೂರ ಹುಟ್ಕೊಳ್ತಾನಂತೆ, ಸಾಹಸಿಯಾದವನು. 1000 ಜನರಲ್ಲಿ ಒಬ್ಬ ಪಂಡಿತ ಹುಟ್ಕೊಳ್ತಾನಂತೆ. 10,000 ಜನರಲ್ಲಿ ಒಬ್ಬ ಮಾತುಗಾರ ಹುಟ್ಕೊಳ್ತಾನಂತೆ. ಆದರೆ ಕೊಡುವವನಿದಾನಲ್ಲ, ದಾತ ಭವತಿವಾ ನವ, ಅವನು ಹುಟ್ಟುತ್ತಾನೋ ಹುಟ್ಟೋಲ್ವೋ ಹೇಳೋಕೆ ಆಗಲ್ಲ ಅಂತ ಹೇಳ್ತಾನೆ ಈ ವಿವೇಕಿ. ಅದರ ಅರ್ಥ ಕೊಡುವಿಕೆ ಮುಖ್ಯ, ಕೊಡುವವರ ಸಂಖ್ಯೆ ಕಡಿಮೆ ಇದೆ ಅಂತ. ಕೊಡುವವರಾಗೋಣ, ಪಡೆದುಕೊಳ್ಳುವವರಲ್ಲ. ಶುಭಂ ಭೂಯಾತ್.